ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಾಗಿ ಇವತ್ತು ನಮ್ಮ ತೋಟದಲ್ಲಿ ಕ್ಯಾರೆಟ್ ಬೀಜ ಚೆಲ್ಲೋಣ ಅಂತ ಬಂದಿದ್ದೀವಿ. ಈಗ ನೆಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ, ಹಸು ಸಗಣಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಆನ್ ಟಾಪ್ ಆಫ್ ದಟ್ ನಾವು DAP ಗೊಬ್ಬರ ಮತ್ತು ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿ ಎಲ್ಲ ತೊಗೊಂಬಂದಿದ್ದೀವಿ. ಮತ್ತು ಬೆಡ್ಗಳಾಗ್ತಾ ಇದ್ದಾರೆ. ಬೆಡ್ ಹಾಕಿ ಚೆಲ್ಲಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ರು. ಎಲ್ಲ ಗೊಬ್ಬರ ಎಲ್ಲ ಚೆಲ್ಬಿಟ್ಟಿದ್ದೀವಿ. ಇನ್ನು ಬೀಜದ ವಿಷಯಕ್ಕೆ ಬಂದರೆ ಟಕ್ಕಿ ಸೀಡ್ಸ್ ಅಂದ್ಬಿಟ್ಟು ಸಯೂರಿ, ಇದರಲ್ಲಿ ವೆರೈಟಿ ಒಂದು ಸಯೂರಿ ಅಂತ ಚೂಸ್ ಮಾಡಿದ್ದೀವಿ. ಇದು ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇದು ತಂದಿದ್ದೀವಿ. ಸೊ ಇದು ಎಕರೆಗೆ ನಮಗೆ 18 ಪ್ಯಾಕೆಟ್ ಸಾಕು. ಸೊ ಹಾಗಾಗಿ ನಾವು 20 ಪ್ಯಾಕೆಟೇ ತೊಗೊಂಬಂದಿದ್ದೀವಿ, ಇರಲಿ ಸ್ವಲ್ಪ ಎಕ್ಸ್ಟ್ರಾ ಅಂದ್ಬಿಟ್ಟು. ಸೊ ಅದರಲ್ಲಿ ಒಂದು ನೋಟೀಸು ಕೊಟ್ಟಿದ್ದರು. ಆ ನೋಟೀಸು ಪ್ರಕಾರ ನೋಡಿದ್ವಿ, ಚೆನ್ನಾಗಿ ಯಾವ ಥರ ಬರುತ್ತೆ ಅಂತ. ಇದೇ ಕ್ಯಾರೆಟ್ ಬೀಜ ಇನ್ನೂ ಯಾರೆಲ್ಲ ನೋಡ್ಕೊಂಡಿಲ್ಲೋ ನೋಡ್ಕೊಳ್ಳಿ. ಇದೇ ಕ್ಯಾರೆಟ್ ಬೀಜ ಯಾವ ಥರ ಇದೆ ನೋಡಿ, ನಮ್ಮ ಜೀರಿಗೆ ಥರ ಇದೆ ಕ್ಯಾರೆಟ್ ಬೀಜ, ಚೆನ್ನಾಗಿದೆ ಅಂತ ಹೇಳಿದ್ರು ಬೀಜ ಎಲ್ಲನೂ. ಸೊ ಹಾಗಾಗಿ ನಮ್ಗೆ ಬೀಜ ಚೆಲ್ಲಕ್ಕೆ ಬರೋಲ್ಲ, ನಾವು ಒಬ್ಬ ಅಣ್ಣನ ಕರ್ಕೊಂಬಂದು ಬೀಜ ಚೆಲ್ಲಿಸ್ಕೊಂಡ್ವಿ. ಸೊ ಅವ್ರು ನೋಡಿ ಚೆಲ್ತಾ ಇದ್ದಾರೆ ಯಾವ ಥರ ಕ್ಯಾರೆಟ್ ಬೀಜ ಚೆಲ್ಲಬೇಕನ್ಬಿಟ್ಟು. ಆಮೇಲೆ ನಮ್ಮಮ್ಮ ಊಟ ತೊಗೊಂಬಂದರು, ಊಟ ಮಾಡಿಕೊಂಡ್ರು. ಎಲ್ಲನೂ ಖುಷಿಯಾಗಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಊಟ ಹೇಳಿದ್ರು. ಇಲ್ಲೊಬ್ಬ ಅಣ್ಣ ಒನ್ ಮೋರ್ ಅಂದ್ಬಿಟ್ಟು ಈ ಪಾಪ ಕೇಳಿ ಊಟ ಮಾಡಿದ್ರು. ಖುಷಿ ಆಯ್ತು ನಮಗೂ. ಸೊ ಹಾಗಾಗಿ ಎಲ್ಲ ಬೀಜ ಎಲ್ಲ ಚೆಲ್ಲಿದವು ಆಯಿತು. ಬೀಜ ಮುಳುಗಿಸ್ತಾ ಇದ್ದಾರೆ ನೋಡಿ, ಯಾವ ಥರ ಮುಳುಗಿಸ್ಬೇಕು ಅಂದ್ಬಿಟ್ಟು. ಒಂದು ಬೀಜ ಎಲ್ಲ ಮುಳುಗಿಸ್ಮೇಲೆ ನಾವು ನೀರು ಹಾಕಿದ್ದೀವಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದೀವಿ. ಸೊ ಹಾಗಾಗಿ ನೀರೆಲ್ಲ ಹೋಗ್ಬಿಡ್ತಾ ಇದೆ. ಫಸ್ಟ್ ಟೈಮ್ ನೀರು ಕೊಡಬೇಕಾದ್ರೆ ಚೆನ್ನಾಗಿ ಒಂದು 3 ಅವರ್ಸ್ ಚೆನ್ನಾಗಿ ನೀರು ನೆನಿಬೇಕು, ಆವಾಗಲೇ ಚೆನ್ನಾಗಿ ಬೀಜ ಮೊಳಕೆ ಬರೋದು. ಸೊ ಹಾಗಾಗಿ ಖುಷಿ ಆಗ್ತಾಯಿದೆ ನನಗೆ ಈ ಬೆಳೆ ಹಾಕಲಿಕ್ಕೆ. ಯಾಕಂದರೆ ತುಂಬ ದಿವಸ ಆಗಿತ್ತು ಕ್ಯಾರೆಟ್ ಹಾಕಿ, 1 ಇಯರ್ ಆಗಿತ್ತು. ಸೊ ಹಾಗಾಗಿ ನಾನು ಇವತ್ತು ಮತ್ತೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಈ ಮಾಹಿತಿ ಫುಲ್ಲು ನಿಮಗೆ ಇಷ್ಟ ಆಗಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್